ಪರಸ್ತ್ರೀಯರು ಒಂದು ವೇಳೆ ನಿಮ್ಮನ್ನು ಬಿಟ್ಟು ತುಂಬ ದೂರ ಹೋಗಿದ್ದರೆ ಈ ಕಾರಣ ಮುಖ್ಯವಾಗಿರುತ್ತದೆ. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇವರು ಮರಳಿ ಬರಲು ಏನು ಮಾಡಬೇಕು ಅಂತ ನೋಡೋಣ. ಅದಕ್ಕಿಂತ ಮೊದಲು ಅದೃಷ್ಟ ಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಎಷ್ಟೋ ಕಷ್ಟಗಳು ಇದ್ದಾಗ, ಇಂತಹ ತೊಂದರೆಗಳು ಆಗುತ್ತಿದ್ದರೆ ವಶೀಕರಣ ಆಕರ್ಷಣದಂತಹ ಪ್ರತ್ಯೇಕವಾದ ಸಮಸ್ಯೆಗೆ ಪರಿಹಾರವನ್ನು ಉಚಿತವಾಗಿ ಖಚಿತ ಭವಿಷ್ಯಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಡ್ತಾರೆ. ಅದರಂತೆ ನೀವು ಮಾಡಿ, ಖಂಡಿತ 100% ಆಗೇ ಆಗುತ್ತೆ. ಏನು ಮಾಡಬೇಕು? ಗುರುಗಳು ತಿಳಿಸಿರುವ ಹಾಗೆ ಯಾವುದೇ ಒಬ್ಬ ಮಹಿಳೆ ಆಗಲಿ ಪರಪುರುಷರಾಗಲಿ, ನೀವು ಒಂದು ವೇಳೆ ಅವರನ್ನು ತುಂಬ ಇಷ್ಟಪಟ್ಟು ಅವರು ಕೂಡ ನಿಮ್ಮನ್ನು ಪ್ರೀತಿಸಿ ಇದ್ದಕ್ಕಿದ್ದಂತೆ ಬಿಟ್ಟು ಹೊರಟು ಹೋಗಿದ್ದರೆ ಕೆಲವು ಕಾರಣಗಳಿರುತ್ತೆ. ಒಂದು ಸಾಂಸಾರಿಕ ಜೀವನದ ಒತ್ತಡ, ಮತ್ತಿನ್ನೊಂದು ಅವರ ಈ ಒಂದು ನಿರ್ಧಾರ ಆ ಕ್ಷಣದಲ್ಲಿ ತೆಗೆದುಕೊಂಡು ಈಗ ಜ್ಞಾನೋದಯವಾಗಿ ಇದು ಮಾಡ್ತಿರುವುದು ತಪ್ಪು, ಇದನ್ನು ಮತ್ತೆ ಮುಂದುವರಿಸಬಾರದು, ಇದರಿಂದ ನನಗೂ ಕ್ಷೇಮವಲ್ಲ ಅವರಿಗೂ ಕ್ಷೇಮವಲ್ಲ ಮತ್ತು ನಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಇರುತ್ತದೆ ಅನ್ನುವ ಒಂದು ಸಮಯ ಸಂದರ್ಭದ ಸಾಂಸಾರಿಕ ಒತ್ತಡದ ಪರಿಸ್ಥಿತಿಗೂ ಕೂಡ ಇದು ಆಗಿರುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಇಂತಹದ್ದು ಆದಾಗ ಕೆಲವು ಬಾರಿ ನಿಮಗೂ ಕೂಡ ತುಂಬ ಕಷ್ಟ ಆಗಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಇಂತಹದ್ದು ಘಟನೆಗಳು ನಡೆಯುತ್ತಿದ್ದರೂ ಕೂಡ ಒಂದಲ್ಲ ಒಂದು ದಿನ ಇದು ಬೆಳಕಿಗೆ ಬಂದು ಬಿಡುತ್ತೆ ಅನ್ನುವ ಒಂದು ಭಯಕ್ಕೂ ಕೂಡ ಇದು ನಿಖರವಾಗಿ ಕಾಣಿಸುತ್ತದೆ. ಯಾವುದೇ ಸ್ತ್ರೀಯಾಗಲಿ ಪುರುಷರಾಗಲಿ ಮತ್ತೆ ಅವರನ್ನು ಭೇಟಿ ಮಾಡಬೇಕು. ಕಾಲಕ್ರಮೇಣ ಅದು ಸರಿ ಹೋಗುವವರೆಗೂ ನೀವು ತಡೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ನೀವು ಮತ್ತೆ ಮತ್ತೆ ಹಿಂಸೆ ಮಾಡುತ್ತಿದ್ದರೆ, ಮತ್ತೆ ಮತ್ತೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದರೆ, ಬರಬೇಕು ಅನ್ನುವ ಮನಸ್ಥಿತಿ ಇದ್ದರೂ ಕೂಡ ಅವರು ನಿಮ್ಮನ್ನು ಬಂದು ಸೇರುವುದಿಲ್ಲ. ಇನ್ನಷ್ಟು ದೂರವಾಗ್ತಾರೆ ಹೊರತು ಖಂಡಿತ ಇದು ಸರಿ ಹೋಗಲ್ಲ. ಅದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ಕಾಯಬೇಕು. ತಾಳ್ಮೆ ಅನ್ನುವುದು ಎಲ್ಲದಕ್ಕೂ ಒಂದು ದಾರಿ ತೋರಿಸುತ್ತದೆ. ತಾಳ್ಮೆ ಇಲ್ಲದಿದ್ದರೆ ಊಟವೂ ಕೂಡ ಮಾಡೋದಕ್ಕಾಗಲ್ಲ. ಇನ್ನು ಜೀವನದಲ್ಲಿ ಹೇಗೆ ತಾನೇ ಇಂತಹ ಸಂಬಂಧಗಳನ್ನು ನಿಭಾಯಿಸಲು ಸಾಧ್ಯ ಹೇಳಿ? ತಾಳ್ಮೆ ಇದ್ದು ಕಾದು ಕುಳಿತುಕೊಳ್ಳಬೇಕು. ನಿಮ್ಮ ಒಂದು ತಾಳ್ಮೆಯಿಂದ ಅವರಿಗೆ ನಿಮ್ಮ ಇಲ್ಲದಿರುವುದು, ನಿಮ್ಮ ಮೇಲಿದ್ದಂತಹ ಪ್ರೀತಿ ವ್ಯಾಮೋಹ ಮತ್ತೆ ಮರುಕಳಿಸಿ ಮೊದಲಿನ ಹಾಗೆ ಅವರು ಬರುವ ಸಾಧ್ಯತೆ ಹೆಚ್ಚಾಗಿಯೇ ಇರುತ್ತದೆ. ಒಂದು ವೇಳೆ ಅವರು ಬರೋದೇ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಬಂದರೂ ಕೂಡ ತಾತ್ಕಾಲಿಕವಾಗಿ ಇರುತ್ತಾರೆ ಅಂತ ಗೊತ್ತಾದರೂ ಕೂಡ ನೀವು ಈ ತಕ್ಷಣ ಪರಿಹಾರ ಮಾಡಬೇಕಾಗಿರೋದು ಒಂದು ದುರ್ಗಾ ಪೂಜೆ. ಹೌದು ವೀಕ್ಷಕರೇ, ದುರ್ಗಾ ಪೂಜೆಯಲ್ಲಿ ನೀವು ಯಾವುದನ್ನು ಕೇಳ್ತಿರೋ ಆದರೆ ಒಳ್ಳೆಯದಾಗಿದ್ದರೆ ಖಂಡಿತ ಸಿಗುತ್ತೆ. ಅದು ಕೂಡ ನಿಸ್ವಾರ್ಥದಾಗಿರಬೇಕು. ದುರ್ಗಾ ಪೂಜೆಯನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಮಾಡುತ್ತಿದ್ದಾರೆ. ಅವರಿಗೆ ನಿಮ್ಮ ಕಷ್ಟ ಮತ್ತು ನಿಮ್ಮ ಹೆಸರುಗಳನ್ನು ಹೇಳಿದರೆ ಸಾಕು, ನಿಮ್ಮ ಹೆಸರಿನಲ್ಲಿ ದೊಡ್ಡ ಪೂಜೆ ಮಾಡಿಕೊಡುತ್ತಾರೆ, ಪ್ರಸಾದವನ್ನು ಕಳಿಸಿಕೊಡ್ತಾರೆ. ನೀವು ಅದರಂತೆ ಮಾಡಿ, ಖಂಡಿತವಾಗಿಯೂ ನೀವು ಅಂದುಕೊಂಡಂತೆ ಆಗುತ್ತೆ.